ಬೆಳಗಾವಿ ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಗಂಡು ಮಗ ಹುಟ್ಟಿದ ಸಂಭ್ರಮದಲ್ಲಿ ಪಾರ್ಟಿ ನೀಡುವ ವಿಚಾರಕ್ಕೆ ಆರಂಭವಾದ ಮಾತಿನ ಚಕಮಕಿ ಕೊನೆಗೆ ಭೀಕರ ಕೊಲೆಯಲ್ಲಿ ಅಂತ್ಯಗೊಂಡಿದೆ. ಬೈಲಹೊಂಗಲ ತಾಲೂಕಿನ ನೇಸರ್ಗಿ ಗ್ರಾಮದಲ್ಲಿ ನಡೆದ ಈ ಘಟನೆ ಗ್ರಾಮಸ್ಥರನ್ನು ಬೆಚ್ಚಿ ಬೀಳಿಸಿದೆ. ಬೈಲಹೊಂಗಲ ತಾಲೂಕಿನ ನೇಸರ್ಗಿ ಗ್ರಾಮದಲ್ಲಿ ಮೊಹರಂ ಹಬ್ಬದ ಸಂಭ್ರಮ ಜೋರವಾಗಿತ್ತು. ಇದೇ ವೇಳೆ ಗ್ರಾಮದ ಕಟ್ಟೆ ಮೇಲೆ ಕುಳಿತ ಇಬ್ಬರು ಮದ್ಯ ಸೇವಿಸುತ್ತಿದ್ರು. ಈ ಸಂದರ್ಭದಲ್ಲಿ ಗಂಡು ಮಗು ಹುಟ್ಟಿದ ಸಂಭ್ರಮದ ಪಾರ್ಟಿ ವಿಚಾರಕ್ಕೆ ಮಾತಿನ ಚಕಮಕಿ ಆರಂಭವಾಗಿದ್ದು ಕ್ಷಣಾರ್ಧದಲ್ಲೇ ಅದು ಗಲಾಟೆಗೆ ತಿರುಗಿದೆ. ಕೋಪಗೊಂಡ ವಿಶ್ವನಾಥ್ ಹನುಮಂತ ಮೇಲೆ ಕಲ್ಲಿನಿಂದ ಹಲ್ಲೆ ನಡೆಸಿದ್ದಾನೆ. ತಲೆಗೆ ಬಲವಾದ ಪೆಟ್ಟು ಬಿದ್ದ ಪರಿಣಾಮ ಹನುಮಂತ ಗಂಭೀರವಾಗಿ ಗಾಯಗೊಂಡಿದ್ದು ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಏನು ಗಲಾಟೆ ಇರಾಕಿಲ್ಲಪ್ಪ. ದೋಸ್ತರಂದ್ರೆ ಪೂರ ದೊಡ್ಡ ಫ್ರೆಂಡ್ಶಿಪ್ ಏನಲ್ಲ, ಹಂಗ ಓಣ್ಯಾನ ರಾಯಿ ಬಾಯಿ ಎಲ್ಲರೂ ನನ್ನ ಫ್ರೆಂಡ್ ಅಂತ ತಿಳ್ಕೊತೀನಿ. ನನ್ನ ಮಗ ಒಳ್ಳೆ ಮನುಷ್ಯ ಇದೆ, ಯಾರ ಹಿಂಬಾಲಿನೂ ಜಗಳ ಆಡ್ತಿರ್ಕಿಲ್ಲ. ಬೆಂಗಳೂರಿಂದ ಬಂದು 1 ವರ್ಷ ಆಯಿತು. ನನಗೆ ಹುಷಾರಿರಲಿಲ್ಲ, ನನಗೆ ಕಾಯಿಲೆ ಇತ್ತು, ಶುಗರು ಎಲ್ಲ ಪೇಷಂಟ್ ಆರೈಕೆ ಮಾಡಕ್ಕೆ ಬಂದಿದ್ದ. ಕೆಲಸ ಬಿಟ್ಟು ಬಂದು ತಾಯಿ ಮೊದಲು ಹಿಂದಾಡೆ ನನಗೆಲ್ಲ ಕೆಲಸ ಅಂತಿದ್ದ. ಬಿಟ್ಟು ಬಂದಿದ್ದ ಕೆಲಸ. ನನಗೆ ನನ್ನ ಮಗ 10 ಗಂಟೆಗೆ ಮನೆಗೆ ಬಂದಮೇಲೆ ಅಮ್ಮ ನನ್ನ ಫೋನ್ ನೀ ತೊಗೊಂಡು ನಿನ್ನ ಫೋನ್ ನನ್ನ ಕೈ ಹಾಕೊಡು ಅಂದ. ಯಾಕಪ್ಪ ಅಂದೆ. ಇಲ್ಲ ನನ್ನ ದೋಸ್ತರಿನ ಬಾಯಲ್ಲಿ ಮಾತಾಡ್ತಾನು, ನನ್ನ ಫೋನ್ ತೊಗೊಂಡು ಇಟ್ಕೊ ನಿನ್ನ ಅಂತೇಳಿ ನಮ್ಮ ಮಮ್ಮಿ ಹೊರಗಡೆ ಬರ್ತಾಳೆ ಅಂದ್ಬಿಟ್ಟು ನನ್ನ ಒಳಗಡೆ ಕಳಿಸ್ಬಿಟ್ಟು ಬಾಗಿಲು ಹಾಕೊಂಡೆ. ನಾನು ಮಾತ್ರೆ ತೊಗೊಂಡಿನಿ, ನನಗೆ ನಿದ್ದೆ ಬಂತು, ಮಲ್ಕೊಂಡೆ. ಆಮೇಲೆ 10 ಗಂಟೆಯಿಂದ 11 ಗಂಟೆವರೆಗೂ ನನಗೇನು ಗೊತ್ತಾಗಿಲ್ಲ. 11:30-12 ಗಂಟೆ ಮೇಲೆ ಪೊಲೀಸರು ಬಂದು ನನ್ನ ಎಬ್ಬಿಸಿರು. ನಮ್ಮ ಮನೆಯವ್ರನ್ನ ಎಬ್ಬಿಸಿರು. ನಮ್ಮ ಮನೆಯವ್ರಿದ್ದಾರೆ ಬಂದು ನನ್ನ ಎಬ್ಬಿಸಿರು. ಅಮ್ಮ ಯಾಕ್ರಿ ನಾನು ಎಬ್ಸಾತೀರ ಅಂದಮೇಲೆ, ನಿನ್ನ ಮಗ ಗಲಾಟೆ ಮಾಡ್ಕೊಂಡು ನಾನು 4 ಹುಡುಗರು ಕೂಡ ಜಗಳ ಮಾಡಿದಾರು. ಹೋಗ್ಬಿಟ್ಟು ನಾವು ಪೊಲೀಸ್ ಠಾಣಕ್ಕೆ ನೇಸರ್ಗಿ ಪೊಲೀಸ್ ಠಾಣಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವ್ರು ನನ್ನ ಮಗನ ಹೋಗಿ ಕರ್ಕೊಂಬರು, ನೀವು ಬಂದುಬಿಟ್ಟು ನಾನು ನಿಮ್ಮಲ್ಲಿ ಅಂದರು. ಆಯಿತು, ಹೋಗಿ ನಾವು ಪೊಲೀಸರಿಗೆ ಶರಣಾಗಿ ಮಗನ ಕರ್ಕೊಂಬರು ನಡೀರಿ ಅಂತ ಹೇಳಿ. ಇಲ್ಲಮ್ಮ ನೀನು ಇಲ್ಲೇ ನಿಲ್ಲು, ಅವರೊಬ್ಬರನ್ನ ಕರ್ಕೊಂಡು ಹೋಗ್ತೇನೆ ಅಂತ ಮುಂದೆ ಕೂತು ಒಂದು ಸ್ವಲ್ಪ ಕರ್ಕೊಂಡು ಹೋದರು. ಅಲ್ಲಿವರೆಗೆ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿ ಬಾವಡಿ ಎಲ್ಲ ತೋರಿಸಿದ್ರು. ಬಾವಡಿ ತೋರಿಸಿದ ಮೇಲೆ ನಾವು ಇನ್ನೊಬ್ರು ನಮ್ಮ ಅಣ್ಣ ಇದ್ದಾರೆ, ಅವರು ಆ ಕಡೆಯಿಂದ ಬಂದರು, ಬಾವಡಿ ಕಡೆಯಿಂದ ಬಂದಮೇಲೆ ಅಣ್ಣ ಏನಾಯಿತು, ಯಾರಿಗೆ ಏನಾಯ್ತು? ಇಲ್ಲ ನಿನ್ನ ಧೈರ್ಯ ತಗೊಮ್ಮ, ಹಿಂಗಾಗೈತೆ, ನಿನ್ನ ಮಗ ಅಲ್ಲಿ ಹಿಂಗೆ ಅನಾಹುತ ಮಾಡ್ಕೊಂಡು ಬಿದ್ದಾನು. ನನಗೆ ಜೀವ ತರಲಿಲ್ಲ. ಅಲ್ಲಿ ಮಠ ಹೋಗಿ ನೋಡಿದೆ. ಪೊಲೀಸರು ಇನ್ನು ಅಳೋದು ಕರೆದು ಇದು ಮಾಡ್ತಾರೆ ಅಂದ್ಬಿಟ್ಟು ಮನೆಗೆ ಕರ್ಕೊಂಬಂದ್ಬಿಟ್ಟು ಮನೆ ಒಳಗೆ ಕಳಿಸ್ಬಿಟ್ರು. ಹೊರಗಡೆ ಆದದ್ದು ನನಗೆ ಗೊತ್ತಿಲ್ಲ, ಯಾವ ವಿಚಾರಕ್ಕೆ ಹೆಂಗೆ ಆಯ್ತಂತ. ಸ್ವಲ್ಪ ಮಾಡಿದ್ದ ಅವತ್ತು ಪೂರ ಹುಷಾರಿದ್ದ ಅವನು ಇನ್ನೊಬ್ಬನೇ ಡ್ರಿಂಕ್ಸ್ ಮಾಡಿದ್ದ. ಮೇಲ್ಮೇಲೆ ಬಿದ್ದು ಸಡನ್ನಾಗಿ ಹಿಂಗೆ ಎದೆ ದೂಡಿಬಿಟ್ಟು ಅವನ್ನ ಬಿದ್ದ ಮೇಲೆ ನನ್ನ ಮಗನ ಬಾವಡಿ ಫುಲ್ ಬಾವಡಿ ಇತ್ತು. ಹೇಳೋಕ್ಕಾಗದಾಗನ ದುಬ್ಬದ ಮೇಲೆ ಕುಂತ್ಬಿಟ್ಟು ಕಲ್ಲಿಲ್ಲ ಚುಚ್ಚಿಬಿಟ್ಟ. ತಲೆ ಮೇಲೆ ಚುಚ್ಚಿಬಿಡೋಣ ಜೀವ. ಅದು ಎಷ್ಟು ಮಂದಿ ನಾನು ನೋಡಿಲ್ಲಪ್ಪ, ಆದರೆ ತಲೆ ಮೇಲೆ ಚುಚ್ಚಿದ ರಕ್ತ ಹರಿದಿದ್ದು ಮಾತ್ರ ನೋಡಿದೆ. ಆ ಟೈಮ್ದಲ್ಲಿ ಆ ಕಡೆ ಈ ಕಡೆ ದೇವ್ರಂತೇಳಿ ಇದ್ದ ಮನುಷ್ಯರು ಬಿಡಿಸ್ಕೊಳಕೋರೆ, ಇದನ್ನೇ ತೊಗೊಂಡು ನಿಮಗೆ ಹೊಡಿತೀನಿ, ನೀವು ಯಾರು ವಿಡಿಯೋ ಮಾಡಬೇಡ್ರಿ, ನನ್ನ ಬಗ್ಗೆ ಯಾರು ನೀವು ಇದನ್ನು ಕೊಟ್ಟರೆ ನಿಮ್ಮನ್ನೇ ಸಾಯಿಸಿಬಿಡ್ತೀನಿ ಅಂತ ಬೆದರಿಕೆ ಹಾಕಿದಂತೆ. ಕಲ್ಲು ಬಂಡೆಕಲ್ಲು ನಡಕ್ಕೆ ಯಾರು ಕೂಡಬೇಡ್ರಿ, ಅವನ ನಡು ನೀವು ಯಾರು ಬರಬೇಡ ಅಂದ್ಬಿಟ್ಟು ಜನ ಇದ್ರು. ದೇವರು ಇದ್ರಿಗೆ ಎಲ್ಲ ಜನಸಂಖ್ಯೆ ಇತ್ತು. ಅಲ್ಲಿ ಭಯ ಹಾಕಿಸ್ಬಿಟ್ಟ. ಮಂದಿ ಮುಂದೆನೇ ಬಡ್ದ. ಇತ್ತಪ್ಪ ಆಸೆ. ಈ ಒಬ್ಬ ಮಗ ತೀರ್ಕೊಂಡು 6 ವರ್ಷ ಆಗಿತ್ತು. 4 ವರ್ಷ ಮದುವೆ ಬೇಡಮ್ಮ, ತಮ್ಮನ ದುಃಖದಲ್ಲಿ ಅದು, ಈ ವರ್ಷ ನಾನು ಮದುವೆ ಆಗ್ತೀನಿ, ಆ ಕಡೆ ಈ ಕಡೆ ನೋಡಿ ನಾನು ಮದುವೆ ಮಾಡೋದು ಮಾಡಿಬಿಡು ಅಂತೇಳಿ ಆಸೆ ಮಾಡ್ಕೊಂಡಿದ್ದ. ನೋಡ್ತಾ ಇದ್ದೀವಿ. ಆದರೆ ಈ ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ನೇಸರ್ಗಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರಕರಣ ದಾಖಲಿಸಿಕೊಂಡರು ಪೊಲೀಸರು ಆರೋಪಿ ವಿಶ್ವನಾಥನನ್ನು ಬಂಧಿಸಿದ್ದು ಕೊಲೆ ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರಿಸಿದ್ದಾರೆ. ಸಂಭ್ರಮದ ಕ್ಷಣವೇ ದುರಂತವಾಗಿ ಮಾರ್ಪಟ್ಟ ಈ ಘಟನೆ ನೇಸರ್ಗಿ ಗ್ರಾಮದಲ್ಲಿ ಶೋಕದ ವಾತಾವರಣ ನಿರ್ಮಿಸಿದೆ.
ಮೊದಲು ಏನಿಲ್ಲ ರೀ, ಬೈಕ್ ತೆಗಿಸಿಂದ ಏನೋ ಬೈಕ್ ಕೊಡಂದ್ರೆ ಅದು ಇದು ಅಂತಂದ್ರು. ಅದೇ ನಮಗೇನು ಪಕ್ಕ ಮಿಷೇಜ್ ಗೊತ್ತಿಲ್ಲ ರೀ. ನಿನ್ನೆ ಯಾತ್ರ ಸಲ ಜಗಳ ಯಾವ ಬೈಕ್ ಏನೋ ಕೇಳಿದಂತ ಇವ್ ಕೊಡ್ದಲ್ಲ ಅಂದಾನಂತ. ಅದು ಮಾತಾಮಾತಿ ಏನಾಯ್ತು ಏನೋ ಕಲ್ಲೇ ಹೊಡೆದು. ಇಲ್ಲ ಪಾರ್ಟಿ ಕೊಡಂತ ಏನೋ ನಿಮ್ಮ ಹುಡುಗ ಕೇಳಿದಂತಾರೆ, ಅದಕ್ಕೇನೋ ಆಯ್ತು. ಅದೇನು ಪಾರ್ಟಿ ಗೀಟಿ ಏನು ನನಗೆ ಗೊತ್ತಿಲ್ಲ ಒಟ್ಟ. ಏನು ಮಾಡ್ತಾರೆ ನಿಮ್ಮ ಹುಡುಗ? ಏನು ಖಾಲಿ ಒಂದು ಕಂಪ್ನಿಯಾಗ ಬೆಂಗಳೂರಿಗೆ ಇದ್ರಿ, ಅದು ನಮ್ಮ ಹೆಂಗಸೂರು ಬಿದ್ದು ಪೇಟೆ ಅಂತಲೇ ಇಲ್ಲಿ ಊರಿಗೆ ಬಂದು ಇಲ್ಲೇ ಉಳಿದು. ಹಬ್ಬದ ಸಲಾಗಿ ಇಲ್ಲ ರೀ, ನಮ್ಮ ಹೆಂಗಸೂರು ಬಿದ್ದು ಅವಾಗ ಮಂಡೆ ಪೆಟ್ಟೈತೆ ರೀ, ಆಪ್ರೇಷನ್ ಆಯ್ತು. ಅವಾಗ ಬಂದು ಉಳ್ದಾವ ಇತ್ತ ಉಳಿದು. ಕೆಲಸ ಮಾಡ್ತಾರೆ? ಕೆಲಸ ನಾಡ್ರಿ, ನಾ ಟೇಲ್ರಿಂಗ್ ಮಾಡ್ತೀನಿ. ಮದುವೆದಾಗಿತ್ತು? ಅವಂದಿಲ್ಲ ರೀ. ಎಷ್ಟು ಮಕ್ಕಳು? ಇಬ್ಬರು ಇದ್ರಿ, ಇಬ್ಬರು ಇರ್ತೀವಿ ರೀ. ಏನಾಗಿದ್ರಿ? ಪೈಲಾದ ಅವ್ನು ಬೆಂಗಳೂರಾಗ ತೀರ್ಕೊಂಡಿದ್ರಿ, ಕಂಪ್ನಿಯಾಗ ಕೆಲಸ ಮಾಡುವಾಗ ರೀ. ಈಗ ಹೆಂಗತ್ತರ ಏನು ಬರಲ್ಲ ಕೊಲೆ ಮಾಡಿದವ್ರು ಅವ್ರಿಗೆ ನಿಮ್ಮ ಹುಡುಗ ಚಲೋ ಆಯ್ತು ಮೊದಲು? ಚಲೋ ಇದ್ದರು ರೀ. ಅದು ಹೆಂಗೆ ಏನು ಅಚಾನಕ್ ಏನು ಅವಾಗ ಮಾರಾಮಾರಿ ಏನಾಗ್ತದ. ಅವನ ಹೆಸರು ರೀ ಸುನೀಲು ಏನೋ ಸಂತೋಷ ಶಿವನು. ಹ್ಞೂ ಗೆಳತನ ಇದ್ದರು ಬಿಡ್ರಿ. ಮನೆಗೆ ಬರೋದು ಮಾಡ್ತಿದ್ರ ಹುಡುಗ ಬರ್ತಾರೆ ಕೇಳಿ. ಎಲ್ಲಿ ಹತ್ತಿರದ ಘಟನೆ ಯಾವಾಗ ಎಷ್ಟು ಗಂಟೆಗೆ ಆಗ್ತದೆ? ರಾತ್ರಿ 10ರಿಂದ 11 ಆಯ್ತು. ಏನು ಮನ್ಯಾಗ ಏನು ಗೊತ್ತಿತ್ತೋ ಹೆಂಗೆ ಅಂದ್ರೆ ಎಲ್ಲಿ ಯಾರೇ ಮಾಡ್ರು ಏನು ಏನೂ ಇಲ್ಲ ರೀ. ಎದ್ರ ಸಂಬಂಧ ಆತ ನಿಮಗೆ ಏನು ಆಯ್ತು? ಏನು ನಮಗೆ ಮಾಹಿತಿ ಗೊತ್ತಿಲ್ಲ ರೀ. ಏನು ಪಾರ್ಟಿ ಕೂಡ ಸಂಬಂಧ ಜಗಳ ಆಯ್ತು ಅಂತ ಹೇಳ್ತಾರೆ. ಏನು ಪಾರ್ಟಿ ಗೀಟಿ ನಮಗೆ ಒಂದು ಮಾತು ಹೇಳ್ತಾರೆ ಆಕಿಲ್ರಿ. ಗಂಡು ಮಗು ಹುಟ್ಟಿದ ಸಂಭ್ರಮದ ಪಾರ್ಟಿ ವಿಚಾರಕ್ಕೆ ಆರಂಭವಾದ ಕ್ಷುಲ್ಲಕ ಜಗಳ ಅಮಾಯಕನೊಬ್ಬ ಜೀವ ಬಲಿಯಾದ ಭೀಕರ ಘಟನೆಯಾಗಿ ಅಂತ್ಯಗೊಂಡಿದೆ. ಆರೋಪಿ ಈಗ ಪೊಲೀಸರ ವಶದಲ್ಲಿದ್ದು ಪ್ರಕರಣದ ತನಿಖೆ ಮುಂದುವರೆದಿದೆ. ಬೈಲಹೊಂಗಲ ತಾಲೂಕಿನ ನೇಸರ್ಗಿಯಿಂದ ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಫೆನೋಗ್ರಾಮ್ಗೆ.